ನಿಮಗೆ ಆರೋಗ್ಯ ಬೇಕಾ ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ. ನೆಮ್ಮದಿ ಬೇಕಾ ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ. ಸಮಾಧಾನ ಬೇಕಾ ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ. ಬದುಕಿನಲ್ಲಿ ಸುಖ ಶಾಂತಿಗಳು ಬೇಕಾ ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ. ವ್ಯಾಪಾರ ವ್ಯವಹಾರದಲ್ಲಿ ಔನ್ನತ್ಯ ಬೇಕಾ, ಪ್ರಗತಿ ಬೇಕಾ, ಅಭ್ಯುದಯ ಬೇಕಾ ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ. ನಿಮಗೆ ಪುಷ್ಟಿ ಬೇಕಾ, ತುಷ್ಟಿ ಬೇಕಾ ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ. ಸ್ವಾಮಿ, ಇಡೀ ಕುಟುಂಬದ ಸಂರಕ್ಷಣೆಗೆ ಒಂದು ಶ್ರೀಚಕ್ರ ಬೇಕಾ, ಬನ್ನಿ ವಿಷ್ಣು ಸಹಸ್ರನಾಮಕ್ಕೆ. ಯಾತಕ್ಕೆ ಇಷ್ಟು ಅದ್ಭುತವಾಗಿರತಕ್ಕಂಥ ಭರವಸೆಯನ್ನ, ನಂಬಿಕೆಯನ್ನ ಈ ವಿಷ್ಣು ಸಹಸ್ರನಾಮ ಕೊಡುತ್ತೆ ಅಂದ್ರೆ ಅದು ಸಶಕ್ತವಾಗಿರತಕ್ಕಂಥ, ವಿಶಿಷ್ಟವಾಗಿರತಕ್ಕಂಥ, ಅಶಿಷ್ಟವಾಗಿರತಕ್ಕಂಥ ಬಲಿಷ್ಠ ಸ್ತೋತ್ರ ಮತ್ತು ಜಪ ಆಗಿದೆ. ಅದು ಯಾವ ಕಾರಣ ಸ್ವಾಮಿ ಅಂದ್ರೆ, ವಿಷ್ಣು ಸಹಸ್ರನಾಮ ಬಂದಿರತಕ್ಕಂತಹದ್ದು ಆ ಒಂದು ಬೃಹತಿ ಸಹಸ್ರ ಅನ್ನತಕ್ಕಂಥ ಮೂಲದಿಂದ. ಬೃಹತಿ ಸಹಸ್ರ ಅಂತಂದ್ರೆ ಋಗ್ವೇದದ 1,000 ಋಕುಗಳನ್ನ ತೆಗೆದುಕೊಂಡು ಪೋಣಿಸಿರತಕ್ಕಂಥ ಮಣಿಹಾರವೇ ಬೃಹತಿ ಸಹಸ್ರ. ಆ ಒಂದೊಂದು ಸ್ತೋತ್ರಗಳು, ಒಂದೊಂದು ಋಕುಗಳು ಪರಮಾತ್ಮನ ಒಂದೊಂದು ವಿಶೇಷ ನಾಮಗಳನ್ನು ನಿರ್ದೇಶನ ಮಾಡ್ತಾ ಹೋಗುತ್ತೆ. ಈ ಒಂದೊಂದು ಪರಮಾತ್ಮನ ನಾಮಗಳ ಋಕುಗಳೇನಿದೆ, ಅದರಿಂದ ಆ ನಾಮಗಳನ್ನು ತೆಗೆದು ಪೋಣಿಸಿರತಕ್ಕಂಥ ಮಣಿಹಾರವೇ ವಿಷ್ಣು ಸಹಸ್ರನಾಮ. ಬೃಹತಿ ಸಹಸ್ರ ಅಂತ ಯಾಕೆ ಕರೆದ್ರು ಇದನ್ನ ಅಂದ್ರೆ, ಬೃಹತಿ ಅನ್ನೋದು ಛಂದಸ್ಸು. ಈ ಛಂದಸ್ಸಿನ ಲಕ್ಷಣ ಏನು ಅಂತಂತಂದ್ರೆ, ಒಂದು ಶ್ಲೋಕದಲ್ಲಿ 36 ಅಕ್ಷರಗಳಿರುತ್ತೆ. ಪ್ರತಿ ಅಕ್ಷರಕ್ಕೆ ಒಂದು ಸ್ವರ ಮತ್ತು ಒಂದು ವ್ಯಂಜನ ಇರುತ್ತೆ. ಅಂದ್ರೆ ಒಂದು ಸ್ತೋತ್ರದಲ್ಲಿ ಒಂದು ಸ್ವರ ಮತ್ತು ವ್ಯಂಜನ ಅಂದ್ರೆ 36 ಸ್ವರ, 36 ವ್ಯಂಜನ, ಒಟ್ಟು 72 ಅಕ್ಷರಗಳ ಧ್ವನಿ ಚಾಲನ ಇರುತ್ತೆ. ಅಂದ್ರೆ ಒಂದು ಸ್ತೋತ್ರ, ಒಂದು ಶ್ಲೋಕ ಹೇಳಿದಾಗ 72 ಧ್ವನಿ ಚಾಲನ ಕಂಪನೆಗಳು ನಮ್ಮಿಂದ ಹೊರಡುತ್ತವೆ. 1,000 ಶ್ಲೋಕಗಳನ್ನು ಹೇಳಿದಾಗ 72,000 ಕಂಪನೆಗಳು ಆಗುತ್ತೆ. ಅದೇ ಬೃಹತಿ ಸಹಸ್ರವೇ ವಿಷ್ಣು ಸಹಸ್ರನಾಮ. ಅಂದರೆ ವಿಷ್ಣು ಸಹಸ್ರನಾಮ ಹೇಳ್ತಿರುವಾಗ 72,000 ಕಂಪನೆಗಳು, ಧ್ವನಿಯ ತರಂಗಗಳು ನಮ್ಮ ದೇಹದಿಂದ ಹೊರಡುತ್ತೆ. ದೇಹದ ನಾನಾ ಭಾಗಗಳಿಂದ, ದೇಹದ ಸಂದುಗೊಂದುಗಳಿಂದ 72,000 ಧ್ವನಿ ತರಂಗಗಳು ಹೊರಟು ನರನಾಡಿಗಳನ್ನು ಶುದ್ಧ ಮಾಡಿಕೊಂಡು, ನರನಾಡಿಗಳನ್ನು ಸಂಸ್ಕರಣ ಮಾಡಿಕೊಂಡು, ಆ ನಾಳೆಗಳನ್ನು ಸಂಸ್ಕರಿಸಿಕೊಂಡು ಅದು ನಾಲಿಗೆ ಮೇಲೆ ಬಂದು ಅಭಿವ್ಯಕ್ತ ಆಗುತ್ತೆ. ಅಂದರೆ 72,000 ನರನಾಡಿಗಳು, ರಕ್ತನಾಳಗಳು ಸಂಚಲನ ಆಗ್ತದ. ಅದರ ಒಳಗಡೆ ಈ ಒಂದು ಕಂಪನ ಬರ್ತದ, ಅದು ಸಂಸ್ಕರಣ ಆಗುತ್ತಾ ಹೋಗುತ್ತೆ. ಆರೋಗ್ಯಕ್ಕೆ ವೈದ್ಯರ ಹತ್ರ ಹೋದಾಗ ನೋಡ್ತಾ ಇದ್ದಿದ್ದು ನಾಡಿಯನ್ನ. ನಾಡಿ ಶುದ್ಧಿ ಇತ್ತು ಅಂದ್ರೆ ಆರೋಗ್ಯ ಶುದ್ಧಿ, ಆರೋಗ್ಯ ಶುದ್ಧಿ ಇದ್ರೆ ದೇಹ ಶುದ್ಧಿ, ದೇಹ ಶುದ್ಧಿ ಇದ್ರೆ ಬುದ್ಧಿ ಶುದ್ಧಿ, ಭಾವಶುದ್ಧಿ, ಮನಃಶುದ್ಧಿ. ಅದಕ್ಕೆ ನಾಡಿ ಶುದ್ಧಿ ಅನ್ನತಕ್ಕಂಥದ್ದು ಮನುಷ್ಯನ ಆರೋಗ್ಯಕ್ಕೆ ಬಹಳ ಮುಖ್ಯ. ನಾಡಿ ಶುದ್ಧಿ ಆಗಬೇಕು ಅಂತಂತಂದ್ರೆ 72,000 ನಾಡಿಗಳಿರುತ್ತೆ. ಬಲಭಾಗದಲ್ಲಿ 36,000, ಎಡಭಾಗದಲ್ಲಿ 36,000. ಈ 72,000 ನಾಡಿಗಳ ಶುದ್ಧಿ ಆಗ್ಬೇಕು ಅಂತಂದ್ರೆ 72,000 ಕಂಪನಗಳ ಧ್ವನಿಯ ತರಂಗಗಳನ್ನು ಎಬ್ಸತಕ್ಕಂಥ ವಿಷ್ಣು ಸಹಸ್ರನಾಮವನ್ನ ಜಪ ಮಾಡಿದ್ರೆ ನಾಡಿ ಶುದ್ಧಿ ತಾನೇ ಆಗುತ್ತೆ. ನಮಗೆ ಇದರಿಂದ ಏನು ಅನುಕೂಲ ಆಗುತ್ತೆ ಅಂದ್ರೆ, 1 ತಿಂಗಳಿಗೆ 30 ದಿನ, 1 ವರ್ಷಕ್ಕೆ 12 ತಿಂಗಳು, ಅಂದ್ರೆ 1 ವರ್ಷಕ್ಕೆ 360 ದಿನ. 360 ದಿನ ಅಂದ್ರೆ 360 ಹಗಲು, 360 ರಾತ್ರಿ, ಅಂದ್ರೆ ಒಟ್ಟು 720 ಹಗಲು ರಾತ್ರಿಗಳು ಅಂತಂದ್ರೆ 1 ವರ್ಷ. ಒಬ್ಬ ಸಾಮಾನ್ಯ ಮನುಷ್ಯನ ಆಯುರ್ಮಾನ 100 ವರ್ಷ. 720 ಹಗಲು ರಾತ್ರಿಗಳು ಮತ್ತೆ 100 ವರ್ಷ ಅಂತಂದ್ರೆ 72,000 ಹಗಲು ರಾತ್ರಿಗಳೇ 100 ವರ್ಷ. 72,000 ಹಗಲು ರಾತ್ರಿಗಳು ಆರೋಗ್ಯವಾಗ ಮನುಷ್ಯ ಇದ್ದ ಅಂದ್ರೆ 100 ವರ್ಷ ಆರೋಗ್ಯವಾಗಿರ್ತಾನೆ ಅಂತ. 72,000 ಹಗಲು ರಾತ್ರಿ ಆರೋಗ್ಯ ಇರಬೇಕು ಅಂದ್ರೆ ಪ್ರತಿನಿತ್ಯ 72,000 ನರನಾಡಿಗಳ ಶುದ್ಧೀಕರಣ, ಸಂಸ್ಕರಣ ಆಗ್ಬೇಕು. 72,000 ನರನಾಡಿಗಳ ಸಂಸ್ಕರಣ ಆಗ್ಬೇಕು ಅಂತಂದ್ರೆ ಪ್ರತಿನಿತ್ಯ 72,000 ಧ್ವನಿ ತರಂಗಗಳು ಅದರೊಳಗಡೆ ಪ್ರವೇಶ ಆಗ್ಬೇಕು, ಪ್ರವಾಹ ಆಗ್ಬೇಕು. ಹಾಗಾಗ್ಬೇಕು ಅಂದ್ರೆ ಈ ಒಂದು ವಿಷ್ಣು ಸಹಸ್ರನಾಮವನ್ನು ಅರ್ಥ ಮಾಡಬೇಕು, ಜಪ ಮಾಡಬೇಕು. ವಿಷ್ಣು ಸಹಸ್ರನಾಮದ ಜಪ ಆರೋಗ್ಯವನ್ನು ಕೊಡುತ್ತೆ, ಆನಂದವನ್ನು ಕೊಡುತ್ತೆ, ಪುಷ್ಟಿ ತುಷ್ಟಿಯನ್ನು ಕೊಡುತ್ತೆ, ಭಕ್ತಿ ಶಕ್ತಿಯನ್ನು ಕೊಡುತ್ತೆ.